ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮ್ಮ ದೇಶದೊಳಗೆ UPಯಲ್ಲಿ ಪ್ರಯಾಗ್ರಾಜ್ ಅನ್ನೋ ಊರೊಳಗೆ ಮಹಾಕುಂಭಮೇಳ ನಡೀತಾ ಇತ್ತು. ಸೊ ಸಾಕಷ್ಟು ಜನ, ಕೋಟ್ಯಾನುಗಟ್ಟಲೆ ಜನಗಳಲ್ಲಿ ಹೋಗೋಗೆ ಬರ್ತಾಯಿದ್ರು. ನಾನು ತುಂಬ ವಿಡಿಯೋ ಯೂಟ್ಯೂಬ್ ಒಳಗೆ ನೋಡಿದ್ದೆ, ಬಟ್ ಹೋಗಬೇಕು ಅಂದ್ಕೊಂಡಿದ್ದೆ. ಬಟ್ ಮೌನಿ ಅಮಾವಾಸ್ಯೆ ದಿನ ಅಷ್ಟೆಲ್ಲ ಅವಾಂತರ ಆಗ್ಬಿಡ್ತಲ್ಲ, ಅದನ್ನೆಲ್ಲ ನೋಡಿದ ಮೇಲೆ ಸ್ವಲ್ಪ ಭಯ ಆಯಿತು. ಎದಕ್ಕೆ ಬೇಕಪ್ಪ ಅಷ್ಟು ದೂರ ಹೋಗಿ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಸುಮ್ಮನೆ ಯಾಕೆ ತೊಂದರೆಗೆ ಸಿಗಾಕೊಳ್ಳೋದು ಅಂತಂದು ಸ್ವಲ್ಪ ದಿನ ನಾವು ಸೈಲೆಂಟ್ ಆಗಿದ್ವಿ. ಮೋದಿಯವರು ಪುಣ್ಯ ಸ್ನಾನ ಮಾಡಿದ ಮೇಲೆ ನಮಗೂ ಅನಿಸ್ತು, ಯಾಕೆ ನಾವು ಹೋಗಬಾರ್ದಪ್ಪ ಅಂಥೇಳಿ. ಅದಕ್ಕೆ ನಮ್ಮ ಮನೆಯವರು ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದರು, ಹೋಗೋಣ ಬೇಡವಾ ಅಂಥೇಳಿ. ಸೊ ಹಾಗೂ ಹೀಗೂ ಮಾಡ್ವಿ. ನಾವು 6ನೇ ತಾರೀಕು ನೈಟ್ 11ವರೆಗೆ ನಾವು ಹೊಸಪೇಟೆಯಿಂದ ಬಿಟ್ವಿ. ನಮ್ಮದು ಕ್ರಿಯೇಟಾ ಕಾರು. ಸೊ ಇದು ಯಾವ ಥರ ಇರ್ತದೆ ಅಂದರೆ, ನಮ್ಮ ಸೀಟ್ನ ನಾವು ಫೋಲ್ಡ್ ಮಾಡಿದರೆ ಅದು ಬೆಡ್ ಥರ ಆಗೋಗ್ಬಿಡ್ತೈತಿ. ಅದೊಂದು ಕಾರಣಕ್ಕೆ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದ್ರೆ ಟೈರ್ಡ್ ಆದಮೇಲೆ ನಮ್ಮ ಮನೆಯವರೆಲ್ಲ ಏನು ಮಾಡ್ತಿದ್ರು, ಸ್ವಲ್ಪ ಹಿಂದ್ಗಡೆ ಹೋಗಿ ರೆಸ್ಟ್ ಮಾಡಿ ಬಂದು ಮತ್ತೆ ಡ್ರೈವ್ ಮಾಡ್ತಿದ್ರು. ನಮ್ಮ ಜೊತೆಗೆ ನಮ್ಮ ಮೈದಾ ಬರೋದಕ್ಕೂ ನಮ್ಗೆ ಒಂದು ಸ್ವಲ್ಪ ಅನುಕೂಲ ಆಯಿತು. ಸುಸ್ತಾಗ್ಬಿಟ್ಟೈತಲ್ಲ ನೈಟೆಲ್ಲ ಜರ್ನಿ ಮಾಡಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಒಂದು ತಾಸು ರೆಸ್ಟ್ ತೊಗೊಂಡ್ರೆ ಆಗತ್ತೆ. ಮಲ್ಕೊಳ್ರಿ. ಕರ್ನಾಟಕ ಕಂಪೇರ್ ಮಾಡಿದರೆ ಇಲ್ಲಿ ಊಟ ಏನು ಅಷ್ಟು ಚೆನ್ನಾಗಿರಂಗಿಲ್ಲ. ಮಹಾರಾಷ್ಟ್ರ ದಾಟಿದ್ವಿ ಅಂದರೆ ಇಲ್ಲೆಲ್ಲ ಸಿಗೋದು ಸಪ್ಪಗೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಹೇಳ್ಬೇಕಂದ್ರೆ ಜಡ್ ಬಂದಾರಿ ಕೊಡ್ತಾರಲ್ಲ, ಸಪ್ಪನ್ ಬಾಳಿ ಅಂತಾರಲ್ಲ, ಅದೇ ಥರ ಇತ್ತಿಲ್ಲಿ ಊಟ. ಒಂದು ವೇಳೆ ನೀವೇನಾದರೂ ಬರೋದಾದರೆ ಮನೆಯಿಂದನೇ ಸ್ವಲ್ಪ ಏನಾದರೂ ಚಪಾತಿ, ಚಟ್ನಿ ಪುಡಿ ಆ ಥರದ್ದು ಏನಾದರೂ ತೊಗೊಂಬರೋಕ್ಕೆ ವ್ಯವಸ್ಥೆ ಮಾಡಿಕೊಳ್ರಿ. ಸೊ ನಾವು ಪ್ರಯಾಗ್ರಾಜಕ್ಕೆ ರೀಚ್ ಆಗಿದ್ದು 8ನೇ ತಾರೀಕು 5:15. ಸೊ ನೋಡ್ಬೋದು ನೀವು, ಅಷ್ಟೊತ್ತಿಗೆ ಅಲ್ಲಿ ಅಷ್ಟೊಂದೆಲ್ಲ ಜನ ನಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಪಾರ್ಕಿಂಗಿಂದು, ಟ್ರಾಫಿಕ್ಕಿಂದು ಸಮಸ್ಯೆ ಇರೋದಕ್ಕೆ ಜನ ಏನು ಮಾಡ್ತಾರಪ್ಪ ಅಂದರೆ, ಹಿಂದ್ಗಡೆನ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋದಾರಾಯಿತು, ಯಾವುದಾನ ಆಟೋ ಇಟ್ಕೊಂಡು ಬೈಕ್ ಮೇಲಾದರೂ ಹೋದ್ರಾಯ್ತು ಅಂಥೇಳಿ ನಡ್ಕೊಂಡು ಹೋಗ್ತಾರೆ. ಅದೇ ಬೆಸ್ಟ್ ಅನ್ಕೋತೀನಿ ನಾನು. ಯಾಕಂದರೆ ಎಲ್ಲಾದರೂ ಹೋಗಿ ಗಾಡಿ ಸಿಕ್ಕಾಕ್ಸಿ ಅದರಿಂದ ನಾವು ಹೊರಗಡೆ ಬರೋದು ಮಹಾ ಕಷ್ಟ ಅದು. ಆದರೆ ನಮಗೆ ಯಾವುದೇ ಥರ ತೊಂದರೆ ಏನೂ ಆಗಲಿಲ್ಲ ಇಲ್ಲೇ. ಯಾಕಂದರೆ ಬೆಳಗ್ಗೆನೇ ಆಗಿದ್ದಕ್ಕೆ ನಮ್ಮ ಮನೆಯವ್ರು ಏನು ಮಾಡಿದರು, ಸ್ವಲ್ಪ ಅಲ್ಲಿ ಪೊಲೀಸರನ್ನೆಲ್ಲ ಕೇಳಿದರು, ಎಲ್ಲಿ ಬಿಡ್ಬೇಕ್ರಿ ಗಾಡಿನ, ಎಲ್ಲಿ ಏನಂತ. ಅವ್ರೇನು ಹೇಳಿದರು, ಇಲ್ಲ ಇದು ವೆಹಿಕಲ್ ಸಂಗಮದ ಹತ್ರನೇ ಪಾರ್ಕಿಂಗ್ ನಿಮಗೆ ಸಿಗ್ತೈತಿ, ನೀವು ಹೋಗ್ಬೋದು ಅಂತ ಹೇಳಿದರು. ಸೊ ನಾವೇನು ಮಾಡಿದ್ವಿ, ಟ್ರೈ ಮಾಡೋಣ ಅಂಥೇಳಿ ಹಾಗೆ ಸಂಗಮದ ಹತ್ರನೇ ಹೋದ್ವಿ. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ದೂರ ಇತ್ತು, ಮೋಸ್ಟ್ಲಿ ನದಿ. ಅಲ್ಲಿಗೆ ನಮ್ಮದು ಕಾರ್ನ ನಾವು ಪಾರ್ಕ್ ಮಾಡಿದ್ವಿ. ಸೊ ಅಲ್ಲಿನೇ ಸೈಡಿಗೆ ನಾವು ಪಾರ್ಕ್ ಮಾಡಿ ನಮ್ಮ ಬ್ಯಾಗ್ಗಳನ್ನ ತೊಗೊಂಡು ನಾವು ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದೇನೋ, ಅಲ್ಲಿಂದ ನಾವು ನಡ್ಕೊಂಡು ನದಿ ಹತ್ರ ಹೋದ್ವಿ, ತ್ರಿವೇಣಿ ಸಂಗಮದ ಹತ್ರ. ಸೊ ಮೌನಿ ಅಮಾವಾಸ್ಯೆ ದಿನ ನಡೆದಿರುವಂಥ ಘಟನೆಯಿಂದ ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಅಷ್ಟೊಂದೇನು ಗಲಾಟೆ ಇರೋಂಗಿಲ್ಲ, ಹೋಗಿ ಆರಾಮ್ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಬರ್ಬೋದು ಅಂಥೇಳಿ. ಬಟ್ ಇಲ್ಲಿ ಬಂದಮೇಲೆ ನಾವು ನೋಡ್ತೀನಿ, ನಾನು ಲಕ್ಷಾನುಗಟ್ಟಲೆ ಜನಗಳು, ನಾನು ಮತ್ತೆ ಅದೇ ಥರ ಫಸ್ಟ್ ಯಾವ ಥರ ಇತ್ತೋ ಅದೇ ಥರನೇ ಜನಗಲಾಟೆ ಇತ್ತಿಲ್ಲಿ. ನೋಡಿ ಅಂತೂ ಸಿಕ್ಕಾಪಟ್ಟೆ ಭಯ ಆಯಿತು, ಏನಾಗುತ್ತೋ ಏನೋ ಅನ್ನೋದು. ಆದರೂ ಕೂಡ ನಾವು ಒಬ್ಬರು ಕೈ ಒಬ್ಬರು ಬಿಡಲಿಲ್ಲ, ಹಾಗೆ ಹಿಡ್ಕೊಂಡೆ. ಸೊ ನೀವೆಲ್ಲ ನೋಡ್ಬೋದು ಎಷ್ಟೊಂದು ಜನ ಆವಾಗಲೇ ಸ್ನಾನ ಮಾಡಿ ಬರ್ತಾ ಇದ್ದಾರೆ ಅಂಥೇಳಿ. ಇಷ್ಟು ಚಳಿ ಇದ್ದರೂ ಕೂಡ ಜನ ಚಳಿಗೆ ಹೆದರ್ತಾ ಇಲ್ಲ, ಹಾಗೆ ಸ್ನಾನ ಮಾಡ್ತಾ ಇದ್ದಾರೆ. ಸ್ವಲ್ಪ सूखते बस
ಯಾವುದೇ ಥರ ಬೋಟ್ ರೈಡ್ ಮಾಡಲಿಲ್ಲ ನಾವು, ಯಾಕಂದರೆ ಮುಂದ್ಗಡೆ ನೀರು ಚೆನ್ನಾಗಿದ್ದಕ್ಕೆ ನಾವು ಯಾವುದೇ ಬೋಟ್ ತೊಗೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಹಿಂಗೆ ಬರಲಿಲ್ಲ. ಕೆಲವೊಂದು ವಿಡಿಯೋಸ್ ಒಳಗೆಲ್ಲ ಹೇಳಿದರು, ಇಲ್ಲ ನೀವು ಬೋಟ್ ತೊಗೊಂಡು ಹೋಗ್ರಿ, ಮುಂದ್ಗಡೆ ನೀರು ಕ್ಲೀನಾಗಿರಂಗಿಲ್ಲ ಅಂಥೇಳಿ. ಮೋಸ್ಟ್ಲಿ ಮೋದಿ ಬಂದಿರೋದಕ್ಕೇನೋ ಗೊತ್ತಿಲ್ಲ, ಮುಂದ್ಗಡೆ ಎಲ್ಲ ನೀರೆಲ್ಲ ಹರಿತಾ ಇತ್ತು, ಕ್ಲೀನಾಗೇ ಇತ್ತು. ನಮ್ಮ ಮನೆಯವ್ರು ಏನು ಹೇಳಿದರು, ಸುಮ್ಮನೆ ಯಾಕಪ್ಪ ಟೈಮ್ ವೇಸ್ಟ್ ಮಾಡ್ತೀರಾ, ಇಲ್ಲೇ ಸ್ನಾನ ಮಾಡ್ಕೊಂಬಿಡ್ರಿ ಅಂಥೇಳಿ. ಅದಕ್ಕೆ ನಾವೆಲ್ಲ ಇಲ್ಲೇ ಸ್ನಾನ ಮಾಡಿದ್ವಿ. ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು, ಆ ಚಳಿಗೆ ನೀರಂತೂ ಹೆವಿ ಕೋಲ್ಡ್ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ ಅಂದಮೇಲೆ ಸ್ನಾನ ಮಾಡಿ ಬರಲೇಬೇಕು, ಮುಳುಗಲೇಬೇಕು 3 ಸಾರಿ. ಅಂತೂ ಇಂತೂ ಮುಳುಗಿದ್ವಿ. ಸೊ ನಾವಿವಾಗ ಮಹಾಕುಂಭ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಾಯ್ತು. ಮುಗೀತು, ಹೋಗ್ಲೆ ಮಾಡಾಯ್ತು. ನೀರು ಮಾತ್ರ ಯಾವುದು ಕೋಲ್ಡ್ ಇಲ್ಲ. ಸೊ ಕೊನೆಗೂ ನಾವೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನು ಗಂಗಾ ಪೂಜೆ ಮಾಡೋಣ ಅಂಥೇಳಿ ನಮ್ಮ ಮನೆಯವರು ನಾನು ಪೂಜೆ ಮಾಡೋಕೆ ನಿಂತ್ಕೊಂಡ್ವಿ. ಸೊ ಏನೋ ಒಂಥರ ಖುಷಿ, ನಮಗೆ ಪ್ರೌಡ್ ಫೀಲ್ ಆಗ್ತಾಯಿತ್ತು. ಅಲ್ಲಿಂದ ಇಲ್ಲಿವರೆಗೂ ನಾವು ಜರ್ನಿ ಮಾಡ್ಕೊಂಬಂದು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಕೂಡ ನಾವು ಸ್ನಾನ ಮಾಡಿದ ತಕ್ಷಣ ಒಂಥರ ನೆಮ್ಮದಿ ಅನ್ನೋ ಫೀಲ್ ಆಯಿತು. ಸೊ ಖುಷಿ ಆಯಿತು ನಾವು ಸ್ನಾನ ಮಾಡಿದ್ದಕ್ಕಲ್ಲೇ. पानी मिलते तो हर मिला था एकदम చెప్పాలి చెప్పు అక్కడ వరకు పోదాం అంటే పోదాం आइए चंदन प्रसाद लगाइए भैया, आइए माँ दादपुर करिए. ನೀವೇನು ಹಚ್ಕೊಂಡ್ರ ಬಿಡೋದು ಅದೇ ಥರ ಇರಲಿ, ನಾನು ಹಚ್ಕೊಲ್ಲ. आइए गंगा नहाया, शुभ मनोकामना पूर्ण हो, खूब भंडारा आपका भरा रहेगा, खूब जय जयकार हो, खूब आपसे भगवान रक्षा करे. आइए महाराज, जो प्रेम हो बाबा, जय हो प्रभु, खूब जय जयकार हो, खूब मनोकामना पूर्ण हो. आइए बाबा चंदन प्रसाद लगा. ಎಷ್ಟೊಂದು ವೆರೈಟಿ ಸರಗಳೆಲ್ಲ ಇದ್ವು ಅಲ್ಲೇ, ಮಣಿಮಾಲೆ, ರುದ್ರಾಕ್ಷಿ ಮಾಲೆ, ಹಾಗೆ ನಾನಾ ಥರದ್ದು ಇದ್ದವು. ಬಟ್ ನಾನು ತೊಗೋಬೇಕನ್ನೋದು ಒಂದು ಜಪಮಾಲೆ ತೊಗೋಬೇಕನ್ನೋದು ನನ್ನ ಮೈಂಡ್ ಸೆಟ್ ಒಳಗಿತ್ತು. ಬಟ್ ಲಾಸ್ಟ್ ಟೈಮ್ ಹೋದಾಗ ನಾನು ಮಂತ್ರಾಲಯಕ್ಕೆ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ಗಡಿಬಿಡಿ ಒಳಗೆ ಹಾಗೆ ಬಂದುಬಿಟ್ಟೆ. ಸೊ ಅದೇ ಮಾಲೆ ಇಲ್ಲಿ ಸಿಕ್ತು, ಅದಕ್ಕೆ ತೊಗೊಳ್ಳೋಣ ಅಂಥೇಳಿ ನಾನು ಅದನ್ನು ರೇಟೆಲ್ಲ ಮಾತಾಡಿ ನಾನು ತೊಗೊಂಡೆ. ನಾನು ರಾಘವೇಂದ್ರಿಂದ ಹೆಸರು ನಾನು ಜಪ ಮಾಡ್ಬೇಕನ್ನೋದು ನನಗೊಂದು ಆಸೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡೆ. ನನಗೆ ಖುಷಿ ಆಯಿತು, ತುಂಬ ಖುಷಿ ಆಯಿತು ಅದನ್ನು ತೊಗೊಳೋಕ್ಕೆ. 108 ಬಾರಿ ಓಂ ಶ್ರೀ ರಾಘವೇಂದ್ರ ಅಂದರೆ ಆತನ ಕೃಪೆ ನಮಗೆ ಸಿಗ್ತೈತೆ ಅನ್ನೋದು ನನಗೊಂದು ನಂಬಿಕೆ, ಅದರ ಅನುಭವ ನನಗಾಗೈತಿ.
दे दो, अभी एक दे दो, 2 दे दो। ये ನಮ್ಮ ಬಾಯಿಗೆ ಹಂಗತ್ತದ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ನಮ್ಮ ಮಮ್ಮಿ ಅದು ಬಿಸಿನೇ ಹತ್ತವಲ್ತದು. ಇದು ಟೀ ಬಿಸಿ ಇದೆ, ಅಲ್ಲಿ ಮಾತ್ರ ಬಿಸಿ ಐತಿ, ಇಲ್ಲಿ ಕುಡಿಯಕ್ಕೆ ಮಾತ್ರ ಬಿಸಿ ಆಗ್ತಾ ಇಲ್ಲ. ಅಲ್ಲೆಲ್ಲ ಫುಲ್ ನೀವೇ ನೋಡ್ಬೋದು ಎಷ್ಟು ಹೋಗಿ ಹೋಗಿ ಬರೋದಂತ. ಕುಡಿದ್ರೆ ಏನೋ ಬರ್ಬೇಕು. ಇಲ್ಲಿ ತ್ರಿವೇಣಿ ಸಂಗಮದೊಳಗೆ ಯಾವುದೇ ಥರದ ನಾಗಾ ಸಾಧುಗಳು ಕಂಡು ಬರಲಿಲ್ಲ ನಮಗೆ. ಸೊ ನಾಗಾ ಸಾಧುಗಳು ನೋಡ್ಬೇಕಂದ್ರೆ ನಾವು ನದಿ ಆ ಕಡೆಗೆ ಹೋಗಬೇಕು. ಆ ಕಡೆಗೆ ಅವ್ರದ್ದೆಲ್ಲ ಟೆಂಟ್ ಹಾಕಿದ್ದಾರೆ. ಬಟ್ ನಮಗೆ ಟೈಮ್ ಇಲ್ಲದಕ್ಕೆ ನಾವು ಆ ಸೈಡ್ ಏನು ಹೋಗೋಕೆ ಹೋಗಲಿಲ್ಲ. ಇಲ್ಲೆಲ್ಲ ವಿಶ್ರಾಂತಿ ತೊಗೊಳಕ್ಕಂತಲೇ ಕೆಲವೊಂದು ಟೆಂಟ್ಗಳನ್ನೆಲ್ಲ ಹಾಕಿದ್ರು. ನಮಗೆ ರೂಮ್ ಇಲ್ಲಾಂದರೆ ಇಲ್ಲಿ ರೆಸ್ಟ್ ಕೂಡ ನಾವು ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕೆ, ವಾಶ್ರೂಮಿಗೆ ಎಲ್ಲಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಸೊ ತೊಂದರೆ ಏನಿಲ್ಲ, ಆರಾಮ್ ನೀವು ಎಲ್ಲ ಬರ್ಬೋದಿಲ್ಲೇ. ಬರೋಕ್ಕಿಂತ ಮುಂಚೆನೇ ಭಯ ಇಲ್ಲೇ, ಬಂದಮೇಲೆ ಯಾವುದೇ ಥರ ಭಯ ಇರೋಂಗಿಲ್ಲ. 144 ವರ್ಷಗಳಾದಮೇಲೆ ಬಂದಿರುವಂಥ ಮಹಾಕುಂಭ ಇದು. ಸೊ ನೀವು ಎಲ್ಲ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ರಿ. ನಿಮಗೂ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನಾವೆಲ್ಲ ತ್ರಿವೇಣಿ ಸಂಗಮದಿಂದ ಹೊರಗಡೆ ಬರೋಷ್ಟರಲ್ಲಿ 9 ಗಂಟೆ ಆಗೋಗ್ಬಿಟ್ಟಿತ್ತು. ಜನ ಅಂತೂ ಸಿಕ್ಕಾಪಟ್ಟೆ ಸೇರಿಬಿಟ್ರಲ್ಲೇ, ಕಾಲಿಡೋಕ್ಕೂ ಜಾಗ ಇದ್ದಿದ್ದಿಲ್ಲ ಅಷ್ಟೊಂದು. ನಾವು ಅಲ್ಲಿಂದ ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡು ಹೊರಗಡೆ ಹೋಗುವಷ್ಟರಲ್ಲಿ ಕನಿಷ್ಠ 12:30 ಆಗಿರ್ಬೋದೇನೋ, ಅಷ್ಟೊಂದು ಗಲಾಟೆ ಇತ್ತು. ಈಗ ನಮ್ಮ ಮುಂದಿನ ಪಯಣ ವಾರಣಾಸಿ ಕಡೆಗೆ. ಸೊ ನೋಡೋಣ ವಾರಣಾಸಿ ಒಳಗೆ ಎಷ್ಟು ಗಲಾಟೆ ಇರ್ತೈತೆ ಅಂತೇಳಿ ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.